ಹಾಯ್ ಫ್ರೆಂಡ್ಸ್, ಇದು ನಿಕ್ಷಿತಾ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ. ನಾನು ಇದನ್ನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನಗೆ ಇದರಲ್ಲಿ ವಿಡಿಯೋ ಮಾಡೋದ್ರಲ್ಲಾಗಲಿ ವಾಯ್ಸ್ ಮಾತಾಡೋದ್ರಲ್ಲಾಗಲಿ ಸ್ವಲ್ಪ ಆಚೆ ಈಚೆ ಆದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮಿಂದ ನಾನು ಇನ್ನೂ ಕ್ಲಿಯರಾಗಿ ವಿಡಿಯೋಗಳನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ನನ್ನ ಚಾನಲ್ನಲ್ಲಿ ನಾನು ಏನೇನೆಲ್ಲ ಆ್ಯಡ್ ಇರುತ್ತೆ ಅಂತ ಅಂದರೆ ಬ್ಲೌಸ್ ಸ್ಟಿಚಿಂಗ್ ಆಗಲಿ, ನನ್ನ ಕುಕ್ಕಿಂಗ್, ನಾನು ಮಾಡೋ ಕುಕ್ಕಿಂಗನ್ನೆಲ್ಲ ಸುಮಾರಷ್ಟು ಜನ ನನ್ನ ರಿಲೇಟಿವ್ಸ್ಗಳೆಲ್ಲ ತುಂಬ ಇಷ್ಟಪಟ್ಬಿಟ್ಟು ಚೆನ್ನಾಗಿ ಮಾಡ್ತೀರಾ ಅಂತೇಳೆಲ್ಲ ಹೇಳ್ತಿರ್ತಾರೆ. ಅದನ್ನು ನಾನು ನಿಮ್ಗಳ ಜೊತೆಗೆ ಫ್ರೀ ಟೈಮಲ್ಲಿ ಶೇರ್ ಮಾಡ್ಕೊಳ್ತೀನಿ. ಈಗ ಮೇಯ್ನ್ ಏನಪ್ಪ ಅಂತ ಅಂದರೆ ನಾನು ಜಾಸ್ತಿ ಬ್ಲೌಸ್ ಸ್ಟಿಚಸ್ಗಳನ್ನು ಮಾಡ್ತೀನಿ. ಹಾಗಾಗಿ ನಾನು ಹೊಲಿಯೋಕ್ಕಂಥ ನಾನು ಕಲಿಸ್ತಾ ಇರೋವಂಥ ಸ್ಟಿಚಿಂಗು ನಿಮಗೆ ಅರ್ಥ ಆಗ್ಬೋದು. ಅದಕ್ಕೋಸ್ಕರ ನಾನು ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಮನೇಲಿ ಕೂತ್ಕೊಂಡು ಮನೇಲೆಲ್ಲ ಆಲ್ಮೋಸ್ಟ್ ಈಗ ಎಲ್ಲ ಮನೆಗಳಲ್ಲೂ ಮಿಷಿನ್ಸ್ ಇದ್ದೇ ಇರುತ್ತೆ. ಬೇರೆ ಕಡೆ ಕೊಟ್ಟು ನೀವು ಹೊಲಿಯೋದ್ರಿಂದ ನೀವು ಒಂದು ಸಲ ನಿಮ್ಮ ಬ್ಲೌಸಸ್ನ ನೀವೇ ಟ್ರೈ ಮಾಡಿ ನೋಡೋಣ ಹೇಗೆ ಬರುತ್ತೆ ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಹಾಗಾಗಿ ನನ್ನ ಚಾನಲ್ನ ನೀವು ನೋಡಿ, ನಿಮಗೆ ಏನೇ ಡೌಟ್ಸ್ಗಳಿದ್ರೂ ನೀವು ಕಮೆಂಟ್ ಮಾಡಿ. ನಾನು ಆದಷ್ಟು ನಿಮ್ಮ ಕಮೆಂಟ್ಗಳಿಗೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದು ಬಾಡಿ ಮೆಜರ್ಮೆಂಟ್ ಬ್ಲೌಸ್ ಆಗಿರೋದ್ರಿಂದ ಇದು ಬಾಡಿ ಮೆಜರ್ಮೆಂಟ್ ಬ್ಲೌಸು, ಹ್ಯಾಂಡ್ ವರ್ಕ್ ಬ್ಲೌಸ್ ಇದು. ಈ ಹ್ಯಾಂಡ್ ವರ್ಕ್ ಬ್ಲೌಸನ್ನು ಸ್ಟಿಚ್ ಮಾಡೋದು ಯಾವ ಥರ, ಈ ಹ್ಯಾಂಡ್ ವರ್ಕ್ ಬ್ಲೌಸನ್ನು ಬಾಡಿ ಮೆಜರ್ಮೆಂಟ್ ಬ್ಲೌಸಸ್ಗಳನ್ನು ಕಟಿಂಗ್ ಮಾಡೋದು ಹೇಗೆ ಅನ್ನೋದನ್ನು ನಾನೀಗ ಹೇಳ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ಯಾವುದೇ ಲೈನಿಂಗ್ ಬಟ್ಟೆ ತೊಗೊಂಡ್ರು ನಾವು ಐರನ್ ಮಾಡ್ಕೊಳ್ಳೋದನ್ನು ಮರಿಬಾರ್ದು. ಯಾಕಂದರೆ ಲೈನಿಂಗ್ ಬಟ್ಟೆಗಳು ಸುಕ್ಕಿರುತ್ತೆ. ಆಮೇಲೆ ಕ್ರಾಸಲ್ಲಿ ಕಟ್ ಮಾಡಿ ಕೊಟ್ಟಿರ್ತಾರೆ ಈ ಲೈನಿಂಗ್ ಬಟ್ಟೆಗಳನ್ನೆಲ್ಲ. ಐರನ್ ಮಾಡ್ಕೊಳ್ಳೋದ್ರಿಂದ ಏನಪ್ಪ ಅಂದರೆ ಬೆನಿಫಿಟ್ಸು, ಸುಕ್ ಬರಲ್ಲ, ಬ್ಲೌಸ್ಗಳೆಲ್ಲೂ ಸುಕ್ ಬರಲ್ಲ, ನೀಟಾಗಿ ಫಿನಿಶಿಂಗ್ ಆಗುತ್ತೆ ಅನ್ನೋದಕ್ಕೊಂದೇ ಒಂದು ಕಾರಣದಕ್ಕೋಸ್ಕರ ಐರನ್ ಮಾಡ್ಕೋಬೇಕು. ಆಮೇಲೆ ಇದು ಕಾಟನ್ ಲೈನಿಂಗ್ ಆಗಿರೋದ್ರಿಂದ ಐರನ್ ಮಾಡ್ಕೊಳ್ಳೋದ್ರಿಂದ ಸಿಂಕು ಚೆನ್ನಾಗಿ ಕ್ಲಿಯರ್ ಆಗುತ್ತೆ, ಸಿಂಕ್ ಆಗುತ್ತೆ. ಆಮೇಲೆ ಬಾಡಿಲಿ ಚೆನ್ನಾಗಿ ಕುತ್ಕೊಳ್ಳುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಐರನ್ ಮಾಡಿಬಿಟ್ಟು ಯಾವುದೇ ಸಾದಾ ಬ್ಲೌಸ್ಗಳು, ಯಾವುದೇ ಬ್ಲೌಸ್ ಕಟಿಂಗ್ ಮಾಡೋದಿದ್ರು ಫಸ್ಟು ಮೇಯ್ನಾಗಿ ನಾವು ಐರನ್ ಮಾಡ್ಕೊಳ್ಳೇಬೇಕು. ಇವತ್ತು ನಾನು ಬರೀ ಕಟಿಂಗ್ ವೀಡಿಯೋಸ್ನ ಮತ್ತು ಬ್ಲೌಸ್ ಫಿನಿಶಿಂಗ್ ಆಗಿರೋದನ್ನು ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಇನ್ನು ಹ್ಯಾಂಡ್ ವರ್ಕ್ ಬ್ಲೌಸಸ್ಗಳು ತುಂಬ ಬರ್ತಾ ಇರ್ತವೆ. ಅದು ಸ್ಟಿಚಿಂಗ್ ಮಾಡೋದನ್ನು, ಬಾಡಿ ಫಿಟ್ ಮಾಡೋದನ್ನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಯಾಕಂದರೆ ಒಂದೇ ಸಲಕ್ಕೆ ಇಷ್ಟು ಲಾಂಗ್ ವಿಡಿಯೋ ಸಪೋರ್ಟ್ ತೊಗೊಳ್ಳಲ್ಲ ಅನ್ನೋ ವಿಷಯದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಇದು ಕ್ರಾಸ್ ಕಟ್ ಆಗಿರೋದ್ರಿಂದ ಇದನ್ನು ಕಟ್ ಮಾಡಿಕೊಂಡು ಸ್ಟ್ರೈಟ್ ಮಾಡ್ಕೋಬೇಕು ನಾವು ಇದನ್ನು. ಈ ಥರ ಸ್ಟ್ರೈಟ್ ಕಟ್ ಮಾಡ್ಕೋಬೇಕು. ಇದು ಬಾಡಿ ಮೆಜರ್ಮೆಂಟು ಬ್ಲೌಸ್ ಆಗಿರೋದ್ರಿಂದ ಫಸ್ಟು ಬಾಡಿ ಮೆಜರ್ಮೆಂಟಿಗೋಸ್ಕರ ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಇದು 1/2 ಇಂಚು ಹೊಲಿಗೆ ಮಾರ್ಜಿನ್ ಇದು ಕೊಡ್ತಾ ಇರೋದು. ಈ ಬ್ಲೌಸಿನ ಲೆಂತು 13 ಇಂಚ್ ಇದೆ ಬ್ಲೌಸ್ ಲೆಂತು. ನಾವು ಅರ್ಧ ಇಂಚನ್ನು ಆ್ಯಡ್ ಮಾಡಿ 13.5 ಇದೆ ಇದು ಬ್ಲೌಸಿನ ಉದ್ದ. 14 ಇಂಚನ್ನು ನಾವು ತಗೋಬೇಕು ನಾವು ಎಕ್ಸಾಕ್ಟಾಗಿ. ನಮಗೆ ಒಂದು ಇಲ್ಲಿ ಮೇಲ್ಗಡೆ ಅರ್ಧ ಇಂಚು ಇಲ್ಲಿಗೆ ಸ್ಟಿಚಿಂಗಿಗೆ ಹೋಗುತ್ತೆ. ಇಲ್ಲಿ ಮಾರ್ಜಿನ್ ಹಾಕಿದ್ದೀನಲ್ಲ, ಇದು ಸ್ಟಿಚಿಂಗಿಗೆ ಹೋಗುತ್ತೆ. ನೋಡ್ಕೊಳ್ಳೋದು ನಮಗೆ ಎಕ್ಸಾಕ್ಟಾಗಿ 13ವರೆಗೆ ಬರುತ್ತೆ. ನಮಗೆ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಈಗ ಇವ್ರದ್ದು ಫಸ್ಟು ವೆಸ್ಟ್ ಕಡೆಯಿಂದ ನಾವು ಮಾರ್ಕ್ ಮಾಡ್ಕೊಳ್ತಾ ಹೋಗೋಣ. ಇವ್ರದ್ದು ವೆಸ್ಟ್ ಇರೋದು 29. 4 ಭಾಗ ಮಾಡಿದ್ರೆ ಅದನ್ನು 7.25 ಬರುತ್ತೆ. 7.25. ಇದು 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಇದೇನಕ್ಕಪ್ಪ ಅಂದರೆ ಹಿಂದ್ಗಡೆ ಬೆನ್ನ ಹತ್ರ ಟಕ್ಸ್ ಬರುತ್ತಲ್ಲ, ಅದಕ್ಕೋಸ್ಕರ 1 ಇಂಚ್ ಮಾರ್ಜಿನ್ನು. ಮತ್ತು ನಾವು ಬಟ್ಟೆ ಎಷ್ಟು ಎಕ್ಸ್ಟ್ರಾ ಬಿಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರು 1.5 ಇಂಚ್ ಎಕ್ಸ್ಟ್ರಾ ಕೊಟ್ಟಿರ್ತಾರೆ, ಒಳಗಡೆ ಬಟ್ಟೆ ಬಿಟ್ಟಿರ್ತಾರೆ. ಕೆಲವರು 2 ಇಂಚ್ ಬೇಕು ಅಂತ ಅಂತಾರೆ. ಇವರು ಮದುವೆ ಬ್ಲೌಸ್ ಆಗಿರೋದ್ರಿಂದ ಇವರು 2 ಇಂಚ್ ಎಕ್ಸ್ಟ್ರಾ ಬಿಡಿ, ನಮಗೆ ಜಾಸ್ತಿ ಬಟ್ಟೆ ಬೇಕು ಒಳಗಡೆ ಅಂತ ಹೇಳಿರೋದ್ರಿಂದ ನಾನು 2 ಇಂಚ್ ತೊಗೊಳ್ತಾ ಇದ್ದೀನಿ. ಮತ್ತು ಇವರು ತುಂಬ ಡೀಪ್ ಬ್ಲೌಸ್ ಹಾಕಿರೋದ್ರಿಂದ ನಾನು ಇವರಿಗೆ ನೆಕ್ ಜಸ್ಟ್ 5 ಅಷ್ಟೇ ತೊಗೊಳ್ತೀನಿ. ನಾನು 5 ಇಂಚ್ ಅಷ್ಟೇ ತೊಗೊಳ್ಳೋದು ನಾನು ನೆಕ್ ಇವ್ರದ್ದು. ಮತ್ತು ಇವ್ರದ್ದು ಆರ್ಮು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾವು ಸ್ವಲ್ಪ ಜಾಸ್ತಿನ 5ವರೆಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇವ್ರದ್ದು ಆರ್ಮ್ನ. ಇಲ್ಲಿಂದ ಇಲ್ಲಿಗೆ 5 ತೊಗೊಂಡಿದ್ದೀನಿ ಅಂತ ಆದರೆ ಇಲ್ಲಿಂದ ಇಲ್ಲಿಗೂ ಸಹ ನಾವು 5 ತೊಗೋಬೇಕು. ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟು ಗೆರೆ ಹಾಕಿ ಈ ಥರ ಸ್ಟ್ರೈಟಾಗಿ ಹಾಕ್ಕೊಳ್ಳಿ. ಇದು ಆರ್ಮ್ ಹತ್ರ ಬರುತ್ತೆ. ಇವ್ರದ್ದು ಚೆಸ್ಟ್ ಎಷ್ಟಿದೆ ಅಂತ ಅಂದರೆ 36 ಸೈಜಿನ ಬ್ಲೌಸ್ ಇದು.
36 ಡಿವೈಡೆಡ್ ಬೈ 4 ಮಾಡಿದ್ರೆ 9 ಬರುತ್ತೆ. 9 ಇಂಚಿಗೆ ನಾವೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದು ಪ್ಯಾಡೆಡ್ ಬ್ಲೌಸ್ ಹೊಲಿತಾ ಇರೋದು ನಾನಿವತ್ತು. ಇದು 2 ಇಂಚು ಎಕ್ಸ್ಟ್ರಾ ಮಾರ್ಜಿನು, ಇದು 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನು, ಇದು 1 ಇಂಚು ಎಕ್ಸ್ಟ್ರಾ ಟಕ್ಸಿಗೆ, ಬೆನ್ನ ಹತ್ರ ಟಕ್ಸ್ ಬರುತ್ತಲ್ಲ ಆ ಟಕ್ಸಿಗೋಸ್ಕರ ನಾವು ಮಾರ್ಕ್ ಮಾಡ್ತೀವಿ. ಈಗ 2 ಇಂಚ್ ಎಕ್ಸ್ಟ್ರಾನ, ಇವು 2 ಇಂಚ್ ಎಕ್ಸ್ಟ್ರಾನ ಕೂಡಿಸ್ಕೋಬೇಕು. ಈಗ ಆರ್ಮೋಲ್ನ ಶೇಪ್ ತೆಗಿಬೇಕು ನಾವು. ನಿಮಗೆ ಆರ್ಮೋಲ್ ಶೇಪ್ ತೆಗಿಯೋಕ್ಕೆ ಬರಲಿಲ್ಲಪ್ಪ ಅಂದರೆ ಅದು ಶೇಪರ್ ಇರುತ್ತೆ, ನೀವು ಅದನ್ನು ಅದ್ರ ಸಹಾಯದಲ್ಲಿ ಬೇಕಾದರೂ ನೀವು ಶೇಪನ್ನು ಡ್ರಾ ಮಾಡ್ಕೋಬೋದು. ನಂಗೆ ಆರ್ಮೋಲ್ ಶೇಪಿನ ಅವಶ್ಯಕತೆ ಇಲ್ಲ, ಯಾಕಂದರೆ ನನಗೆ ಅಭ್ಯಾಸ ಇರೋದ್ರಿಂದ ನಾನು ಕೈಯಲ್ಲೇ ಮಾಡ್ಕೊಳ್ತೀನಿ. ಆಮೇಲೆ ಇವ್ರದ್ದು ಆರ್ಮೋಲ್ ಫಿಟ್ಟಿಂಗ್ ಎಷ್ಟಿದೆಯಪ್ಪ ಅಂತಂದರೆ 16.5 ಇದೆ. 16.5ನ 2 ಭಾಗ ಮಾಡಿದ್ರೆ 8.25 ಬರುತ್ತೆ. ಇಲ್ಲಿ 1/4 ಇಂಚ್ ಮಾರ್ಜಿನ್ ಬಿಟ್ಟು ನಾವು ಮೆಜರ್ ಮಾಡ್ಕೋಬೇಕು. ಒಟ್ಟು ಟೋಟಲ್ 8.25 ಬರಬೇಕು ಇಲ್ಲಿಂದ ಇಲ್ಲಿಗೆ ಮಾರ್ಜಿನ್ನು ಮಾಡೋದ್ರಿಂದ. ನೋಡಿ, ನಾನು ಮಾರ್ಕ್ ಮಾಡಿರೋದು ಕರೆಕ್ಟಾಗಿದೆ. ಅಂದರೆ ನಾನು ಕರೆಕ್ಟ್ ಅವ್ರ ಬಾಡಿಗೆ ಹೇಗೆ ಮೆಜರ್ ಬೇಕೋ ಹಾಗೆ ಮಾಡಿರೋದ್ರಿಂದ ಕರೆಕ್ಟಾಗಿ ಎಕ್ಸಾಕ್ಟಾಗಿ 16.5, 8.25 ಅಂದರೆ 16.5ಗೆ ಆರ್ಮೋಲ್ ಶೇಪ್ ಕರೆಕ್ಟಾಗಿ ಕೂತಿದೆ ಅಂತ ಅರ್ಥ. ಮತ್ತು ಇಲ್ಲಿ ನೆಕ್ನೆಲ್ಲ ನಾವು ಡ್ರಾ ಮಾಡಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವಲ್ಲಿ ಆಲ್ರೆಡಿ ಹ್ಯಾಂಡ್ ವರ್ಕ್ ಬ್ಲೌಸಲ್ಲಿ ಆಲ್ರೆಡಿ ನೆಕ್ ಆಲ್ರೆಡಿ ಮಾಡಿರ್ತಾರೆ. ಇದನ್ನು ಅದ್ರ ಮೇಲೆ ಕೂರಿಸ್ಬಿಟ್ಟು ಅದನ್ನು ಪಲ್ಟೈಸ್ಬಿಟ್ಟು ಹೊಲಿದು ಅದನ್ನು ಸ್ಟಿಚ್ ಮಾಡಿಕೊಂಡ್ರೆ ಫಿನಿಶಿಂಗ್ ಆಗುತ್ತೆ. ಹಂಗಾಗಿ ನೆಕ್ಕು ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇದರಲ್ಲಿ ಇಲ್ಲ. ಜಸ್ಟ್ ಬಾಡಿದು ಫಿಟ್ಟಿಂಗು ಮತ್ತು ನೆಕ್ ಬಿಡುತ್ತೆ ಅಷ್ಟೇ ನಾವು ಕಟ್ ಮಾಡ್ಕೋಬೇಕು. ಇದು ಕಟ್ ಮಾಡಿ ತೆಕ್ಕೊಳ್ಳೋಣ ಇವಾಗ. ಇದು ನನ್ನ ಸ್ಟೈಲಲ್ಲಿ ನಾನು ಕಟ್ ಮಾಡ್ತಾ ಇರೋದು. ನಾನು ಕಲ್ತಿರೋ ರೀತಿ ಇದೇ ಥರ. ನಿಮಗೆ ಇನ್ನೂ ಬೇಕು, ನೀವು ಕೆಲವೊಬ್ರು ಕೆಲವೊಂದು ಥರ ಕಟ್ ಮಾಡ್ತಾರೆ, ಕೆಲವೊಬ್ರು ಕೆಲವೊಂದು ಥರ ಮಾರ್ಕ್ ಮಾಡ್ತಾರೆ. ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾನು ಕಲ್ತಿರೋದು ಹೇಗಿದೆ ನಾನು ಅದನ್ನು ನಿಮಗೆ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನೀವು ಇದನ್ನು ಕಲೀರಿ. ನಾನು ಕಲಿಸಿರೋ ರೀತಿನೂ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನಾದರೂ ಫಾಲ್ಟ್ ಬರುತ್ತೋ ಇಲ್ಲೋ ಅನ್ನೋದು. ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ, ಯಾವುದೂ ಇದುವರೆಗೂ ಕಂಪ್ಲೇಂಟ್ಸ್ಗಳು ಬಂದಿಲ್ಲ. ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಇದು ಬ್ಯಾಕ್ ಪೋರ್ಷನನ್ನು, ಈಗ ಫ್ರಂಟ್ ಪೋರ್ಷನ್ ಕಟ್ ಮಾಡ್ಕೋಬೇಕಲ್ಲ, ಬ್ಯಾಕ್ ಪೋರ್ಷನನ್ನು ಕಟ್ ಮಾಡಿರೋದನ್ನು ನಾವು ಇಲ್ಲಿಗೆ ಇಟ್ಕೋಬೇಕು. ಇವಾಗ ಇಟ್ಕೊಂಡು ಐರನ್ ಮಾಡಿಕೊಂಡ್ರೆ ಅದು ನೀಟಾಗಿ ಒಂದು ಬಟ್ಟೆ ಮೇಲೆ ಒಂದು ಕರೆಕ್ಟಾಗಿ ಅಂಟ್ಕೊಳ್ಳುತ್ತೆ. ಹಾಗಿರೋದ್ರಿಂದ ಮಾರ್ಕ್ ಮಾಡ್ಕೋಬೇಕು. ಇದು ಇದು ಬ್ಯಾಕ್ ಪೋರ್ಷನ್ನಿನ ಎಂಡಿಂಗ್ ಭಾಗ. ಹೌದು, ಇದನ್ನು ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಅಂದರೆ ನಮಗೆ 1/4 ಇಂಚು ಫ್ರಂಟಲ್ಲಿ ಸ್ಟಿಚಿಂಗಿಗೆ ಉಕ್ಸ್ಪಟ್ಟಿ ಕಾಜಿಪಟ್ಟಿಗೆ ಹೋಗಿರೋದ್ರಿಂದ ನಾವು 1/4 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಕೊಟ್ಕೋಬೇಕು. ಮತ್ತು ಶೋಲ್ಡರ್ ಡ್ರಾಪ್ ಸಮಸ್ಯೆ ತುಂಬ ಜಾಸ್ತಿ ಬ್ಲೌಸಸ್ಗಳಿಗಿರೋದ್ರಿಂದ ನಾನು ಏನು ಮಾಡ್ತೀನಪ್ಪ ಅಂದರೆ ಸ್ವಲ್ಪ ಇಲ್ಲಿ ನೆಕ್ ಹತ್ರ ಸ್ವಲ್ಪ ಡೌನ್ ಮಾಡ್ತೀನಿ, ಒಂದು 1/2 ಇಂಚ್. ಆವಾಗ ಸ್ವಲ್ಪ ಶೋಲ್ಡರ್ ಡ್ರಾಪ್ ಅನ್ನೋ ಸಮಸ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ಇದು ಎಕ್ಸಾಕ್ಟ್ ನಮ್ಮದು ಬ್ಲೌಸಿನ ಲೆಂತ್. ಈ ಲೆಂತಿಗೂ ನಾವೊಂದು ಇಲ್ಲಿಗೊಂದು ಟಿಕ್ ಹಾಕೊಳ್ಳೋಣ. ಅಂದರೆ ನಮಗೆ ಎಕ್ಸಾಕ್ಟ್ ಲೆಂತ್ ಇಷ್ಟಿದೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ. ಈಗ ನಾವು ಈ ಶೇಪನ್ನು ಕಟ್ ಮಾಡಿಕೊಂಡು ನೆಕ್ಸ್ಟ್ ಮುಂದೇನು ಮಾಡಬೇಕು ಅಂತ ಹೇಳ್ತೀನಿ. ಕಟ್ ಮಾಡಿ ಏನಿದೆ, ನಾನು ಶೋಲ್ಡರ್ ಡ್ರಾಪ್ ಆಗೋ ಸಮಸ್ಯೆ ಇದೀನಿ, ಇದನ್ನು ಕಟ್ ಮಾಡ್ಕೊಬಿಡಿ ಇವಾಗಲೇ. ಕಟ್ ಮಾಡಿಕೊಂಡು ಈಗ ಇವ್ರದ್ದು ಚೆಸ್ಟಿನ ಕರೆಕ್ಟ್ ಫಿಟ್ಟಿಂಗ್ 9 ಇಂಚು ಇಲ್ಲಿಗೆ ಬರುತ್ತೆ ಅಂತ ಅಂದರೆ ಫ್ರಂಟ್ ಪೋರ್ಷನಲ್ಲೂ ನಾವು ಅದೇ ಥರನೇ ಮಾರ್ಕ್ ಮಾಡ್ಕೋಬೇಕು. ಇದನ್ನು ಇಲ್ಲಿಗೆ ಬರುತ್ತೆ, ಇದು 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್. ಇಲ್ಲಿಗೆ ಒಂದು ಚುಕ್ಕಿ ಇಟ್ಕೊಳ್ಳೋಣ. ಇದು ಈಗ ಬ್ಯಾಕ್ ಪೋರ್ಷನ್ ತೆಗೆದಿಟ್ಕೊಬಿಡೋಣ, ಇದರ ಅವಶ್ಯಕತೆ ನಮಗೆ ಇವಾಗ ಇಲ್ಲ. ಇವಾಗ ಫ್ರಂಟ್ ಪೋರ್ಷನ್ನ ಹೇಗೆ ಕಟ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಈಗ ಇದು 1/4 ಇಂಚು ನಮಗೆ ಫಿಟ್ಟಿಂಗಿಗೆ ಹೋಗುತ್ತೆ. ಇದು ನಮ್ಮ ಬ್ಲೌಸಿನ ಉದ್ದ, ಎಕ್ಸಾಕ್ಟ್ ಉದ್ದ ಇದು. ಈಗ ಇಲ್ಲಿಂದ ಅಂದರೆ ಈ ಸ್ಟ್ರೈಟು, ಈಗ ನಾವು ಫಾರ್ಮುಲಾ ಪ್ರಕಾರ ನಾವು ಇಲ್ಲಿಂದ ಇಲ್ಲಿಗೆ ಎಷ್ಟು ವಿಡ್ತ್ ತೊಗೋಬೇಕು ಅನ್ನೋದಿರುತ್ತೆ. ಕೆಲವೊಬ್ರಿಗೆ ಫಾರ್ಮುಲಾಗಳೆಲ್ಲ ಅರ್ಥ ಆಗಲ್ಲ ಪಾಪ, ಮನೆಯಲ್ಲೇ ಟ್ರೈ ಮಾಡೋರಿಗೆಲ್ಲ ಅಷ್ಟು ಗೊತ್ತಿರಲ್ಲ ಇದನ್ನು. ಹಾಗಾಗಿ ನಾವು ಹೆಂಗೆ ಮಾಡ್ತೀವಿ ಅಂದರೆ ಮಿಡಲ್ ಆಫ್ ದ ಚೆಸ್ಟ್, ಅಂದರೆ ನಮ್ಮ ಶೋಲ್ಡರ್ ಇದೆಯಲ್ಲ, ಶೋಲ್ಡರಿನ ಮಧ್ಯಭಾಗದಲ್ಲಿ ಕರೆಕ್ಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ಈಗ ನೀವು ಎಷ್ಟಿಟ್ಟಿದ್ದೀರ ಶೋಲ್ಡರು ಅಂತ ಅಂದರೆ ನನಗೆ ಒಂದು 2.25 ಇಡ್ತೀನಪ್ಪ. ಇದು 2.25 ಇಂಚು ಶೋಲ್ಡರು. ಈ ಶೋಲ್ಡರಿನ ಕರೆಕ್ಟು ಸೆಂಟರ್ ಪೋರ್ಷನಿಗೆ ಒಂದು ಗೆರೆ ಹಾಕ್ಕೊಂಡ್ರೆ ಸಾಕು. ಈಗ 36 ಬ್ಲೌಸ್ ಇರೋದ್ರಿಂದ ನಾವು ಚೆಸ್ಟ್ ಪಾಯಿಂಟನ್ನು ಹೇಗೆ ತೊಗೋಬೇಕು ಅನ್ನೋದು ಹೇಳ್ತೀನಿ. 36 ಬ್ಲೌಸ್ ಅಂದರೆ ಡಿವೈಡೆಡ್ ಬೈ 4, 9 ಇಂಚ್ ಆಗುತ್ತೆ. 9 ಇಂಚಲ್ಲಿ ನಾವು 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಯಾಕಪ್ಪ ಅಂತಂದರೆ ಇಲ್ಲಿ ಟಕ್ಸು, ಇಲ್ಲಿ ಕಟಿಂಗು ಮತ್ತು ಇಲ್ಲೆಲ್ಲ ಮಾಡೋದ್ರಿಂದ ಆಗುತ್ತೆ. 10 ಇಂಚಿಗೆ ಕರೆಕ್ಟಾಗಿ ಚೆಸ್ಟ್ ಪಾಯಿಂಟನ್ನು ನಾವು ಇಟ್ಕೊಳ್ಳೋಣ.
ಇಲ್ಲಿಂದ ಇಲ್ಲಿಗೆ 3 ಇಂಚು ಇಟ್ಕೊಂಡ್ರೆ ಸಾಕು ನಮಗೆ. 3 ಇಂಚು ಅದೇ ಇದು ಬರುತ್ತಲ್ಲ, ಫ್ರಂಟ್ ಮಿಡಲ್ ಟಕ್ಸ್ ಬರುತ್ತಲ್ಲ ನಮಗೆ, ನಿಪ್ಪಲ್ ಇರೋ ಜಾಗದಲ್ಲಿ ಟಕ್ಸ್ ಬರುತ್ತಲ್ಲ, ಆ ಟಕ್ಸನ್ನು ನಾವು ಇದನ್ನು ಆ್ಯಡ್ ಮಾಡ್ಕೋಬೇಕು. ಈಗ ಇದು ಎಕ್ಸಾಕ್ಟ್ನ ಬ್ಲೌಸಿನ ಫ್ರಂಟ್ ಭಾಗದ ಉದ್ದ, ಕ್ರಾಸ್ ಬೆಲ್ಟ್ಗಿಂತ ಮುಂಚೆ ಬರುತ್ತಲ್ಲ ಅದು. ಈಗ 36 ಬ್ಲೌಸಸ್ಗಳಿಗೆ ನಾವು ಇದ್ರ ವಿಡ್ತ್ ಎಷ್ಟು ತೊಗೋಬೇಕು ಅಂತಂದರೆ, 1.25 ಇಂಚ್ ತೊಗೊಂಡ್ರೆ ನಮಗೆ ಸಾಕಾಗುತ್ತೆ. ನಮಗೆ 1.25 ಇಂಚು ತೊಗೋಬೇಕು. ಈಗ ಟ್ರಯಾಂಗಲ್ ಶೇಪನ್ನು ನಾವು ಬಿಡಿಸ್ಕೋಬೇಕು ಇದಕ್ಕೆ. ಇದು ಮಿಡಲ್ ಟಕ್ಸ್. ಇದು ಮೇಯ್ನ್ ಇದೆ ನಮಗಿರೋದು, ಇದು ಮಿಡಲ್ ಟಕ್ಸು. ಈಗ ಇಲ್ಲಿ ನಾವು ಮಾರ್ಕ್ ಮಾಡಿದ್ವಲ್ಲ, ಇದು ಫ್ರಂಟ್ ಆರ್ಮೋಲ್ ಶೇಪನ್ನು ಒಂದು ಅರ್ಧ ಇಂಚಿಗೆ ಬಿಟ್ಟು ನಾವು ಮಾರ್ಕ್ ಮಾಡ್ಕೊಳ್ತಾ ಬರಬೇಕು ಈ ಥರ. ಇದು ಆರ್ಮೋಲ್ ಶೇಪು, ಫ್ರಂಟ್ ಭಾಗದ ಆರ್ಮೋಲ್ ಶೇಪ್. ಮತ್ತು ಫ್ರಂಟ್ ನೆಕ್ಕು ನಾನು ತೆಗಿಯೋದಿಲ್ಲ, ಯಾಕಂದರೆ ಆಲ್ರೆಡಿ ಹ್ಯಾಂಡ್ ವರ್ಕಲ್ಲಿ ಇದೆ. ನಾವು ಅದ್ರ ಮೇಲೆ ಇಟ್ಬಿಟ್ಟು ಜಸ್ಟ್ ಪಲ್ಟಾಯಿಸ್ಬಿಟ್ಟು ಮಾಲೋದು. ಇದು ಈ ಪೋರ್ಷನು ಜಾಸ್ತಿ ಬೇಕು ಅನ್ನೋರಿಗೆ ಎಷ್ಟು ಇಟ್ಕೋಬೇಕು, ಕಡಿಮೆ ಬೇಕು ಅನ್ನೋರಿಗೆ ಎಷ್ಟು ಇಟ್ಕೋಬೇಕು ಅನ್ನೋದು ತುಂಬಾ ಫಾರ್ಮುಲಾ ಇದೆ. ಇವರು ಸ್ವಲ್ಪ ಕುಳ್ಳಕ್ಕಿರೋದ್ರಿಂದ ಇವರಿಗೆ ನಾನು ಇಲ್ಲಿ 2.5 ಇಂಚಷ್ಟು ನಾನು ಮೇಲ್ ಪೋರ್ಷನ್ ತೊಗೊಳ್ತೀನಿ. ಅಂದರೆ ಈ ಮಿಡಲ್ ಚೆಸ್ಟ್ ಪೋರ್ಷನ್ ಇರುತ್ತಲ್ಲ, ಕ್ರಾಸ್ ಬೆಲ್ಟ್ ಕೂರುತ್ತಲ್ಲ, ಈ ಪೋರ್ಷನ್ನ ತುಂಬ ಕಡಿಮೆ ಇಷ್ಟಪಡ್ತಾರೆ, ಡೀಪ್ ಇಷ್ಟಪಡ್ತಾರೆ. ಮತ್ತು ಇದನ್ನು ಕಡಿಮೆ ಲೈಕ್ ಮಾಡ್ತಾರೆ, ಅಂದರೆ ತುಂಬ ದೊಡ್ಡಕ್ಕಿರುತ್ತೆ, ಒಳ್ಳೆ ಶರ್ಟ್ ಬಂದುಬಿಟ್ಟಿರುತ್ತೆ, ಹಾಗೆ ಇಷ್ಟಪಡಲ್ಲ ಜನ. ಸ್ವಲ್ಪ ಕಡಿಮೆ ಬೇಕು ಅಂತ ಅಂದವರು ಇಷ್ಟು ಪೋರ್ಷನನ್ನು ತೊಗೊಳ್ತಾರೆ. ನಾನು 2.5 ತೊಗೊಳ್ತೀನಿ ಕೆಳಗಿಂದ. ಇದು ಲೆಂತಿನ ಮೇಲ್ಭಾಗದಲ್ಲಿ 2.5 ಇಂಚು ಇಟ್ಕೋಬೇಕು. ಮತ್ತು ಈಗ 3 ಟಕ್ಸ್ ಬ್ಲೌಸ್ ಹೊಲಿಯೋದ್ರಿಂದ ಇಲ್ಲಿ ಒಂದು 4 ಟಕ್ಸ್ ಹೊಲಿತೀನಿ ಅಂತಂದರೆ ಇಲ್ಲಿ 1.5 ಇಂಚ್ ತೊಗೋಬೇಕು. ನಾನು ಆಲ್ಮೋಸ್ಟ್ ಎಲ್ಲ ಬ್ಲೌಸಸ್ಗಳು 3 ಟಕ್ಸ್ ಬ್ಲೌಸನ್ನೇ ಹೊಲಿಯೋದು, 4 ಟಕ್ಸ್ ಯೂಸ್ ಮಾಡಲ್ಲ. ಹಾಗಾಗಿ ನಾನು 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ಕೆಳಗಿಂದ ಬ್ಲೌಸ್ ಲೆಂತಿಗೇನು ಮಾರ್ಕ್ ಮಾಡಿದ್ವಲ್ಲ ಬ್ಯಾಕ್ ಪೋರ್ಷನ್ನಿಂದ, ಅಲ್ಲಿಂದ ಇಲ್ಲಿಗೆ ಇಷ್ಟು ತೊಗೊಂಡು ಇಲ್ಲಿಗೆ ಮಾರ್ಕ್ ಮಾಡ್ತೀನಿ. ಈಗ ನಮ್ಮದು ವೆಸ್ಟ್ ಎಷ್ಟಿದೆ, 29 ಇದೆ ಅಲ್ವಾ, 7 4 28, ಕಾಲು ಭಾಗ ಹಾಕಿದ್ರೆ 29 ಆಗುತ್ತೆ. ಈಗ ವೆಸ್ಟ್ ಪೋರ್ಷನ್ ಕರೆಕ್ಟಾಗಿ 29 ಇದೆಯಾ ಅನ್ನೋದು ನೋಡ್ಕೋಬೇಕು, ಅಷ್ಟೇ ಮಾರ್ಕ್ ಮಾಡ್ಕೋಬೇಕು. 7 ಕಾಲಿಗೆ ಇಲ್ಲಿ 2.25 ಬರುತ್ತೆ. ಇಲ್ಲಿಗೆ ಈ 2.25ಇಂದನೇ ಇಲ್ಲಿಗೆ ಸ್ಟಾರ್ಟ್ ಮಾಡಬೇಕು. ಇದು ಟಕ್ಸಿಗೆ ಹೋಗ್ಬಿಡುತ್ತೆ, ಇದು ಈ ಥರ ಹಿಡಿದ್ಬಿಡ್ತೀವಲ್ಲ, ಟಕ್ಸಿಗೆ ಹೋಗುತ್ತೆ. 2.25ಇಂದ 7 ಕಾಲಿಗೊಂದು ಇಲ್ಲಿ ಮಾರ್ಕ್ ಮಾಡಬೇಕು. ವೆಸ್ಟ್ ಲೋಯರ್ ವೆಸ್ಟ್ ಇರುತ್ತಲ್ಲ ಅಲ್ಲಿಗೆ, ಇಲ್ಲಾಂದರೆ ಈ ಪೋರ್ಷನ್ ಹಿಡ್ಕೊಂಡಂಗೆ ಆಗ್ಬಿಡುತ್ತೆ, ಚೆನ್ನಾಗಾಗಲ್ಲ ಶೇಪು. ಇದು ಮಸ್ಟ್ ಆ್ಯಂಡ್ ಶುಡ್ ಮಾರ್ಕ್ ಮಾಡಲೇಬೇಕು. ಇದು 2 ಇಂಚ್ ಎಕ್ಸ್ಟ್ರಾ, ಇದು 2 ಇಂಚ್ ಎಕ್ಸ್ಟ್ರಾ ಫ್ರಂಟ್ ಪೋರ್ಷನಿಂದು. ಇದು ಫ್ರಂಟ್ ಪೋರ್ಷನ್ನು ಮುಗೀತು. ಇದು 3 ಟಕ್ಸ್ ಬ್ಲೌಸು ಅನ್ನೋ ಮೆಜರ್ಮೆಂಟು. ಈಗ ಇಂಥದಕ್ಕೆಲ್ಲ ನಾನು ಹೆಂಗೆ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಾದ್ಮೇಲೆ ಆಮೇಲೆ ಈ ಟಕ್ಸ್ನ ಯಾವ ಥರ ತೊಗೋಬೇಕು ಅನ್ನೋದನ್ನು ಆಮೇಲೆ ನಾನು ಕಟಿಂಗ್ ಮಾಡಬೇಕಾದ್ರೆ ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಮಾಡಿದ್ಮೇಲೆ ನಾನು ಟಕ್ಸ್ಗಳನ್ನೆಲ್ಲ ಹಿಡ್ಕೊಳ್ಳೋದು ಫ್ರೆಂಡ್ಸ್. ನಾನು ಈಗೇನಿದೆ ಇದು ಮೇನ್ ಮಾರ್ಕ್ ಏನಿದೆ ಇದನ್ನಷ್ಟಂತೂ ನಾನು ಮಾಡ್ಕೊಳ್ತೀನಿ. ಈಗ ಕಟಿಂಗ್ ಮಾಡ್ಕೊಳ್ಳೋಣ ಫ್ರಂಟ್ ಪೋರ್ಷನ್. ಆಮೇಲೆ ನಾವು ಕರೆಕ್ಟಾಗಿ ಮಾರ್ಕ್ ಮಾಡಿದ್ದೀವೋ ಇಲ್ಲ ಅನ್ನೋದು ನೋಡಿ. ಇಲ್ಲಿ 9 ಇಂಚು, 9 4 36, ಅಲ್ಲಿಗೇನು ಕಟ್ ಮಾಡಿದ್ವಲ್ಲ ಅಷ್ಟೇ ಬಂದಿದೆ, ಕರೆಕ್ಟ್ ಇದೆ. ಅಂದರೆ ನಾನು ಮಾರ್ಕ್ ಮಾಡಿರೋದ್ರಲ್ಲಿ ಏನು ತಪ್ಪಿಲ್ಲ, ಮಿಸ್ಟೇಕ್ಸ್ಗಳಾಗಿಲ್ಲ ಅನ್ನೋದು ಇಲ್ಲೇ ಕರೆಕ್ಟಾಗಿ ಗೊತ್ತಾಗುತ್ತೆ. ಈಗ ಕಟಿಂಗ್ ಮಾಡ್ಕೊಳ್ಳೋಣ ನಾವು. ಇಲ್ಲಿಗೆ ಒಂದು ಸ್ವಲ್ಪ ರೌಂಡ್ ಶೇಪನ್ನು ಕೊಟ್ಕೋಬೇಕು. ಹೀಗೆ ಇದು ಬಗಲ್ ಶೇಪ್. ಫ್ರಂಟ್ ಪೋರ್ಷನಲ್ಲಿ ಶೇಪ್ ತೆಗೆಯೋದಂತೂ ಖಂಡಿತ ಮರಿಬಾರ್ದು, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ಇದು ಬಗಲ್ ಶೇಪ್. ಈಗ ಇದ್ರದ್ದು ಇಲ್ಲಿ ಟಕ್ಸ್ ಎಲ್ಲ ಏನು ಆ್ಯಡ್ ಮಾಡ್ತೀವಲ್ಲ, ನಾನು ಅದನ್ನೆಲ್ಲ ಸ್ಟಿಚ್ ಮಾಡಿ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಾದಮೇಲೆ ನಾನು ಅದನ್ನು ಟಕ್ಸ್ನ ಮಾರ್ಕ್ ಮಾಡಿಕೊಂಡು ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಇದು ಹ್ಯಾಂಡ್ ವರ್ಕ್ ಬ್ಲೌಸ್ ಆಗಿರೋದ್ರಿಂದ. ಇನ್ನು ಸಾದಾ ಬ್ಲೌಸ್ ಆದರೆ ಅವಾಗೆ ಮಾರ್ಕ್ ಮಾಡಿಬಿಟ್ಟು ಮಾಡ್ಕೊಳ್ತೀನಿ. ಆಮೇಲೆ ಇದು ಕ್ರಾಸ್ ಬೆಲ್ಟ್ ತೆಗಿಯೋದು ಹೇಗೆ ಅಂತಂದರೆ, ಒಬ್ಬೊಬ್ಬರು ಒಂದೊಂದು ಥರ ಕ್ರಾಸ್ ಬೆಲ್ಟನ್ನು ತೆಗಿತಾರೆ. ಬಟ್ ನಾನು ಯಾಕೆ ಈ ಥರ ತೆಗಿತೀನಿ ಅಂತಂದರೆ, ಕೆಲವೊಬ್ರು ಸ್ಟಿಚ್ ಮಾಡಿದಾಗ ಹೇಗಿರುತ್ತೆ ಗೊತ್ತಾ, ಈ ಪೋರ್ಷನ್ನು ಬ್ಲೌಸು ಹಿಂಭಾಗಕ್ಕಿಂತ ಮುಂಭಾಗ ಜಾಸ್ತಿ ಬಂದಿರುತ್ತೆ. ಈ ಪೋರ್ಷನ್ ಮೇಲೆ ಕೆಳಗೆ ಆಗಿರುತ್ತೆ, ಏರುಪೇರು ಆಗಿರುತ್ತೆ, ಯಾವಾಗಲೂ ಬ್ಲೌಸ್ ಏಕ ಇರೋದೇ ಇಲ್ಲ.
ಹಾಗಾಗಿ ನಾನು ಹೆಂಗೆ ಮಾರ್ಕ್ ಮಾಡ್ತೀನಿ ಅಂತಂದರೆ, ಕ್ರಾಸ್ ಬೆಲ್ಟ್ ಯಾವಾಗಲೂ ಕರೆಕ್ಟಾಗಿ ಮಾರ್ಕ್ ಮಾಡಿ ತಗೊಂಡ್ವಿ ಅಂತಂದರೆ ಮುಂದೆ ಪೋರ್ಷನ್ನು ಹಿಂದೆ ಪೋರ್ಷನ್ನು ಈಕ್ವಲ್ ಆಗಿ ಬರುತ್ತೆ. ಇದನ್ನು ಸೇರಿಸೇ ಲೆಕ್ಕ ಮಾಡ್ಕೋಬೇಕು. ಯಾಕೆ ಹೇಳಿ, ನಾವು ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡಬೇಕಾದ್ರೆ ಅರ್ಧ ಇಂಚು ಮಾರ್ಜಿನ್ ಸ್ಟಿಚ್ ಮಾಡಿಕೊಂಡೇ ಅಲ್ವಾ ನಾವು ಮಾಡೋದು. ಹಾಗಾಗಿ ಇದನ್ನು ಕೌಂಟ್ ಮಾಡಿಕೊಂಡೇ ಮಾಡಿ. ಇಲ್ಲಿಂದ ಇಲ್ಲಿಗೆ ಒಂದು ಅರ್ಧ ಇಂಚು ಮೇಲ್ಗಡೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಗೆ. ಈಗ ಇದನ್ನು ಈ ಮಾರ್ಕು ಸೇರಿ ಲೆಕ್ಕ ಮಾಡ್ಕೊಳ್ಳಿ. ಈಗ ಎಷ್ಟಿದೆ ಇದು ಎಕ್ಸಾಕ್ಟಾಗಿ 3/4 ಇದೆ ಇದ್ರ ಕ್ರಾಸ್ ಬೆಲ್ಟ್ ಈ ಕಡೆ ಸೈಡು. ಮತ್ತು ಇಲ್ಲಿಗೆ ಒಂದು ಅರ್ಧ ಇಂಚ್ ಮಾರ್ಕು, ಇಲ್ಲೂ ಅಷ್ಟೇ ಸೇಮ್ 3/4 ಇಂಚೇ ಇದೆ. 3.5 ಇಟ್ಕೊಳ್ಳೋಣ ಫ್ರಂಟಿಗೆ. ಈಗ ಕ್ರಾಸ್ ಬೆಲ್ಟ್ ಹೇಗೆ ತಗೋಬೇಕು ಅಂತಂದರೆ, ಕ್ರಾಸ್ ಬೆಲ್ಟಿನ ಉದ್ದ ವೆಸ್ಟ್ ಎಷ್ಟಿದೆ ನಮ್ಮದು 29 ಅಂದರೆ 7/4. ಇಲ್ಲಿಂದ ಇಲ್ಲಿಗೆ 7/4ಗೆ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಹಿಂದೆ ಮುಂದೆ ಬಟ್ಟೆ ಎಲ್ಲ ಹಿಂದೆ ಮುಂದೆ ಆಗಿರುತ್ತೆ, ನೋಡ್ಬಿಟ್ಟು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ 3 ಇಂಚ್ ಎಕ್ಸ್ಟ್ರಾ ತೊಗೊಳ್ಳೋಣ. ಯಾಕೆ ಅಂತಂದರೆ ನಾವು 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಿ ತಾನೇ ನಾವು ಈ ಪೋರ್ಷನ್ನ. ಇಲ್ಲಿಗೆ ಹಿಂಗೆ ಟಕ್ಸ್ ಹಿಡಿದ್ಮೇಲೆ ಈ ಪೋರ್ಷನ್ ಎಕ್ಸ್ಟ್ರಾ ಅಲ್ವಾ, ಇದು ಎಕ್ಸ್ಟ್ರಾ ನಮಗೆ ಬೇಕು ಇಲ್ಲಿಗೆ. ಹಾಗಾಗಿ 2 ಇಂಚ್ ನಾವು ಎಕ್ಸ್ಟ್ರಾ ತೊಗೊಳ್ಲೇಬೇಕು ಇಲ್ಲಿಗೆ. ನಾನು 3 ಇಂಚ್ ತೊಗೊಳ್ತೀನಿ, ಬೇಕಿದ್ರೆ ನಾನು ಟ್ರಿಮ್ ಮಾಡ್ಕೊಳ್ತೀನಿ ಆಮೇಲೆ. ಇದು 3/4 ಬಂದಿದೆ, ಇಲ್ಲೂ ಸಹ 3/4 ಬಂದಿದೆ. ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ, ಯಾವಾಗಲೂ ಈ ಮಿಡಲ್ ಪೋರ್ಷನ್ನು ಸ್ವಲ್ಪ ಡೌನಲ್ಲೇ ಇರಬೇಕು. ಅಂದರೆ ಒಂದು 3/4 ಇಂಚು ಡೌನಿಗೆ ತೊಗೋಬೇಕು ನಾವು ಇದನ್ನು. ಇಲ್ಲಿಗೆ ತೊಗೋಬೇಕು. ಡೌನಿಗೆ ತೊಗೊಂಡ್ರೆ ಇಲ್ಲಿ ಶೇಪ್ ಮಾಡಿರ್ತೀವಲ್ಲ ಇದು, ಈ ಶೇಪ್ ಕರೆಕ್ಟಾಗಿ ಈ ಶೇಪಲ್ಲಿ ಕುತ್ಕೊಳ್ಳುತ್ತೆ. ಹೀಗೆ ಕುತ್ಕೊಳ್ಳುತ್ತೆ ಡೌನಲ್ಲಿ. ಹಾಗಿರೋದ್ರಿಂದ ನಾವು ಶೇಪ್ ತೆಗಿಬೇಕು ನೀಟಾಗಿ. ಇದು ಎಕ್ಸ್ಟ್ರಾ ಪೋರ್ಷನ್ 3/4 ಎಷ್ಟಿದೆ ಅಷ್ಟೇ ಇಟ್ಕೋಬೇಕು ನಾವು. ಆವಾಗ ಮುಂದಿನ ಪೋರ್ಷನ್ನು ಎಕ್ಸ್ಟ್ರಾ ಬರುತ್ತೆ, ಹಿಂದಿನ ಪೋರ್ಷನ್ನು ಕಡಿಮೆ ಬರುತ್ತೆ. ಹಂಗಾಗಲ್ಲ, ಈಕ್ವಲ್ ಆಗಿರುತ್ತೆ ನೋಡಿ. ಈ ಥರ ಮಾರ್ಕ್ ಮಾಡ್ಕೋಬೇಕು. ಈ ಥರ ದೋಣಿ ಶೇಪಲ್ಲಿ ಇರಬೇಕು. ಯಾಕಂದರೆ ಈ ಪೋರ್ಷನ್ ಇದನ್ನು ಹಾಗೆ ಇದೆ, ಸೇಮ್ ದೋಣಿ ಪೋರ್ಷನ್ ಥರನೇ ಇರೋದ್ರಿಂದ ಇದು ಹಾಗೇನೇ ಇರಬೇಕು. ನಾನು ಟ್ರೈ ಮಾಡಿದರೆ ಮುಂಚೆಯಿಂದನೇ ಸುಮಾರಷ್ಟು ಬ್ಲೌಸಸ್ಗಳದ್ದು ವಿಡಿಯೋಗಳನ್ನೆಲ್ಲ ನಾನು ಮಾಡಿ ಹಾಕ್ಬೋದಿತ್ತು. ಸುಮಾರು ಬಟ್ಟೆಗಳನ್ನೆಲ್ಲ ನಾನು ಹೊಲಿತಾ ಇದ್ದೆ. ಬಟ್ ಆದರೆ ಈಗ ಟ್ರೈ ಮಾಡೋಣ ಅನ್ನೋದಕ್ಕೋಸ್ಕರ ನಾನು ಹೊಸದಾಗಿ ಒಂದು ಟ್ರೈ ಮಾಡ್ತಾಯಿದ್ದೀನಿ. ದಯವಿಟ್ಟು ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನಂತ ಮರಿಬೇಡಿ. ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತು ನಿಮಗೆ ಏನೇ ಡೌಟ್ ಇದ್ರೂ ನೀವು ಕಮೆಂಟ್ ಮಾಡಿ ನನಗೆ. ನಾನು ಆದಷ್ಟು ನಿಮ್ಮ ಕಮೆಂಟಿಗೆ ರಿಪ್ಲೈ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಈಗ ಸ್ಲೀವ್ಸ್ ಕಟ್ಟಿಂಗ್ ಮಾಡಬೇಕು. ಸ್ಲೀವ್ಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಸ್ಲೀವ್ಸಿಗೂ ಅಷ್ಟೇ ನಾವು ಐರನ್ ಮಾಡಿಕೊಂಡೆ ನೀಟಾಗಿ ಕಟ್ಟಿಂಗ್ ಮಾಡಬೇಕು. ಸುಕ್ಕಿರಬಾರ್ದು. ಸುಕ್ಕಿದ್ರೆ ಬ್ಲೌಸ್ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ, ಒಂಥರ ಆಗುತ್ತೆ. ಅಂದರೆ ಸುಕ್ ಬರುತ್ತೆ, ಫಿನಿಶಿಂಗ್ ಇರಲ್ಲ. ಈಗ ಬೊಟಿಕ್ಕಲ್ಲೆಲ್ಲ ನೋಡಿ ಹೆಂಗೆ ಸ್ಟಿಚ್ ಮಾಡಿರ್ತಾರೆ, ಆ ಥರ ಸ್ಟಿಚ್ ಮಾಡೋಕ್ಕೆ ಕಲಿಬೇಕು ಅಂದರೆ ಈ ಟಿಪ್ಸ್ನೆಲ್ಲ ನಾವು ಫಾಲೋ ಮಾಡಲೇಬೇಕು. ಇದನ್ನು ಈ ಥರ, ಈಗ ಇದು ಓಪನ್ ಸೈಡು ಈ ಥರ ಹಾಕ್ಕೋಬೇಕು. ಇದು ಕ್ಲೋಸ್ ಸೈಡು. ಇದು 1/2 ಇಂಚು ಮಾರ್ಜಿನ್ನು. ಈಗ ಬ್ಲೌಸಿನ ಉದ್ದ ಇರೋದು, ಸ್ಲೀವ್ಸಿನ ಉದ್ದ 10 ಇದೆ. ನಾವು ಅರ್ಧ ಇಂಚು ಫಿಟ್ಟಿಂಗಿಗೆ ಮಾರ್ಕು ಹಾಕ್ಕೊಳ್ಳೋಣ ಫಸ್ಟು. 10 ಇಂಚ್ ಉದ್ದ ಇರೋದ್ರಿಂದ ಮೇಲ್ಗಡೆ ಸ್ಟಿಚಿಂಗಿಗೆ ಅರ್ಧ ಇಂಚ್ ಹೋಗುತ್ತಲ್ಲ, ನಾವು 10.5 ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು ಇಲ್ಲಿಗೆ. ಈಗ ಆರ್ಮೋಲ್ ಶೇಪ್ ತೆಗೆಯೋದಕ್ಕೆ ನಾವು ಆರ್ಮೋಲ್ ಡೌನಿಂಗನ್ನು 3.6ಗೆ ಇಟ್ಕೊಳ್ತೀನಿ ನಾನು. 3.6, 3.5 ಹೇಗಿದೆ ಆ ಥರ ಮಾಡ್ಕೋಬೇಕು. ಈಗ 35 ಸೈಜ್ ಇದ್ದರೆ 3.5 ಇಟ್ಕೋಬೇಕು. 34 ಚೆಸ್ಟ್ ಸೈಜ್ ಇದ್ದರೆ 3.4 ಇಟ್ಕೋಬೇಕು. 36 ಇದ್ದರೆ 3.6 ಇರಬೇಕು. ನಾನು ಇದೇ ಥರ ಯೂಸ್ ಮಾಡೋದು. ಬಟ್ ನನಗೆ ಹೇಳ್ಕೊಟ್ಟಿರೋದು ಕ್ಲಾಸ್ಗಳಲ್ಲಿ ನಮಗೆ ಹಿಂಗೇನೆ. ನಾನು ಸುಮಾರು ಒಂದು 10-12 ವರ್ಷದಿಂದನೂ ನಾನು ಬಟ್ಟೆಗಳನ್ನ ಸ್ಟಿಚ್ ಮಾಡ್ತಾನೇ ಇದ್ದೀನಿ. ಇದುವರೆಗೂ ಯಾವುದು ಕಂಪ್ಲೇಂಟ್ಸ್ಗಳು ಬಂದಿಲ್ಲ. ಕಂಪ್ಲೇಂಟ್ಸ್ ಬಂದಿರೋವು ಇದ್ದಾವೆ, ಇಲ್ಲ ಅಂತ ನಾನು ಹೇಳಲ್ಲ. ಅವರು ಅಳತೆ ಬ್ಲೌಸಸ್ಗಳಲ್ಲಿ ಮಿಸ್ಟೇಕ್ಸ್ಗಳಾಗಿರುತ್ತೆ, ಇಲ್ಲ ಅವರು ಮೆಜರ್ ಕೊಟ್ಟಿರೋದು ತಪ್ಪಾಗಿರುತ್ತೆ, ಹಾಗೆ ಆಗಿದ್ದಾವೆ. ಬಟ್ ಬಾಡಿ ಮೆಜರ್ಮೆಂಟ್ ಬ್ಲೌಸಸ್ಗಳು ಇದುವರೆಗೂ ಯಾವುದೂ ನನಗೆ ಕಂಪ್ಲೇಂಟ್ಸ್ಗಳು ಬಂದಿಲ್ಲ ಫ್ರೆಂಡ್ಸ್. ಈಗ ಇಲ್ಲಿಗೊಂದು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಈಗ ನಾವು ಆರ್ಮೋಲ್ಸ್ ಎಷ್ಟು ಇಟ್ಕೊಂಡಿದ್ವಿ, 16 ಇಂಚ್ ಇತ್ತಲ್ಲ, 16.5 ಇತ್ತು ನಮಗೆ. ಅಂದರೆ 8.25, 8 16, 1/4 ಇಂಚ್ ಸೇರಿದ್ರೆ ಅಲ್ಲಿ ಅರ್ಧ ಇಂಚ್ ಆಗುತ್ತೆ, 16.5 ಆಗುತ್ತೆ. ಈಗ ನಾವು 8.25 ಇಟ್ಕೊಳ್ಳೋಂಗಿಲ್ಲ, ಇಲ್ಲಿ 1/2 ಇಂಚ್ ಕಡಿಮೆ ಮಾಡ್ಕೋಬೇಕು. ಯಾಕಂದರೆ ಇದು ಈ ಥರ ರೌಂಡ್ ಶೇಪಲ್ಲಿ ಬರುತ್ತಲ್ವ ಇದು ಹೀಗೆ, ಹಾಗಾಗಿ ನಾವು ಅರ್ಧ ಇಂಚ್ ಇದರಲ್ಲಿ ಮೈನಸ್ ಮಾಡ್ಕೋಬೇಕು. 7.25 ನಾವು ಟಿಕ್ ಮಾಡ್ಕೋಬೇಕು.
ಸ್ಟಿಚಿಂಗ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ 7 ಮುಕ್ಕಾಲು. ಇದರಲ್ಲಿ 2 ಇಂಚು ಎಕ್ಸ್ಟ್ರಾ ನಾವು ಕ್ಲಾತ್ ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ ಅದಕ್ಕೆ ಹೋಗುತ್ತೆ. ಫಿಟ್ಟಿಂಗು ಇವ್ರದ್ದು 11.5 ಅಂದರೆ 5 ಮುಕ್ಕಾಲು ಇಂಚ್ ಇಟ್ಕೋಬೇಕು. 11.5 ಇದೆ ಇವ್ರದ್ದು ಸ್ಲೀವ್ಸ್ ಫಿಟ್ಟಿಂಗು. ಇಲ್ಲಿ 2 ಇಂಚು ಎಕ್ಸ್ಟ್ರಾ ತೊಗೋಬೇಕು ನಾವು. ಇದನ್ನು 2 ಇಂಚ್ ಇರೋದು ಎಕ್ಸ್ಟ್ರಾ ಏನಿದೆ ಅದನ್ನು ಸ್ಟ್ರೈಟ್ ಲೈನ್ ಹಾಕೋಬೇಕು. ಈಗ ನಾವು ಇಲ್ಲಿಂದ ಇಲ್ಲಿಗೆ 1.5 ಇಂಚಿಗೆ ಡೌನ್ ಮಾಡ್ಕೋಬೇಕು. ಇದನ್ನು ಡೌನ್ ಮಾಡಿಕೊಂಡು ಸ್ಲೀವ್ಸು ಶೇಪನ್ನು ಬಿಡಿಸ್ಬೇಕು. ಸ್ಲೀವ್ಸ್ ಶೇಪ್ ಬಿಡ್ಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮ್ಗಳಿಗೆ, ಕಲ್ತಿರೋರಿಗಾದರೆ ಆಗಲ್ಲ. ಬಟ್ ನಿಮಗೆ ಗೊತ್ತಾಗಲಿಲ್ಲಪ್ಪ ಅಂದರೆ ಆರ್ಮೋಲ್ ಶೇಪರ್ ಇರುತ್ತೆ ನಿಮಗೆ, ಅದ್ರ ಸಹಾಯದಿಂದನೂ ನೀವು ಬೇಕಾದರೆ ಬಿಡಿಸ್ಕೋಬೋದು. ಈಗ ಆದಮೇಲೆ ಫ್ರಂಟ್ ಆರ್ಮೋಲ್ ಶೇಪನ್ನು ಇಲ್ಲಿಂದ ಇಲ್ಲಿಗೆ 7 ಮುಕ್ಕಾಲಿನ ಅರ್ಧ ಭಾಗ ಮಾಡಿ ಇಲ್ಲಿಗೆ ಇಟ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಡೌನ್ ಮಾಡ್ಕೋಬೇಕು. ಈಗ ಆರ್ಮೋಲ್ ಶೇಪು ಈ ಥರ ಬಂತು ನೋಡಿ. ಬೇರೆ ಮಾರ್ಕಲ್ಲಿ ಹಾಕ್ತೀನಿ. ಆರ್ಮೋಲ್ ಶೇಪ್. ಈಗ ಇದು ಸ್ಲೀವ್ಸ್ ಕಟ್ಟಿಂಗ್ ಆಗಿದೆ. ಇದನ್ನು ಸ್ಲೀವ್ಸ್ದು ಮಾರ್ಕಿಂಗ್ ಆಗಿದೆ, ಕಟಿಂಗ್ ಮಾಡೋಣ ಇವಾಗ. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು, ಏನಾದರೂ ಮಾರ್ಕ್ಗಳಲ್ಲಿ ತೊಂದರೆ ಬಂದರೆ, ಏನಾದರೂ ಮಿಸ್ಟೇಕ್ಸ್ಗಳಾದರೆ ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟ್ ಟೈಮ್ ಬರೋ ವಿಡಿಯೋಸ್ಗಳನ್ನೆಲ್ಲ ಇನ್ನೂ ಆದಷ್ಟು ಕ್ಲಿಯರನ್ನು ಮಾಡಿ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇದು ಸ್ಲೀವ್ಸ್ದು ಕಟ್ಟಿಂಗು. ಈ ಶೇಪು ನಾನು ಯಾವಾಗ ತಗೊಳ್ತೀನಿ ಅಂದರೆ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಶೇಪ್ ತೆಕ್ಕೊಳ್ತೀನಿ. ಯಾಕಂದರೆ ಎರಡು ಒಂದೇ ಥರನೇ ಮಿಸ್ಟೇಕ್ ಆಗಿಬಿಡುತ್ತೆ. ಅಪೋಸಿಟ್ ಡೈರೆಕ್ಷನಲ್ಲಿ ಇರಬೇಕಾಗಿದ್ದು ಒಂದೇ ಡೈರೆಕ್ಷನಿಗೆ ಬಂದುಬಿಡುತ್ತೆ. ನಾನು ಇದೇ ಥರನೇ ಸ್ಟಿಚ್ ಮಾಡೋದು ಹೀಗೇ. ಈಗ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡೋಣ ಇವಾಗ. ಇದು ಹ್ಯಾಂಡ್ ವರ್ಕ್ ಆಗಿರೋ ಬ್ಲೌಸು. ಇದು ವೆಡ್ಡಿಂಗ್ ಬ್ಲೌಸ್, ಇದು ರಿಸೆಪ್ಷನ್ ಬ್ಲೌಸ್. ಇದು ನೋಡಿ, ಬೀಡ್ಸ್ ವರ್ಕ್ ಮಾಡಿಸಿರೋದು, ಫುಲ್ಲು ಆ್ಯರಿ ವರ್ಕ್ ಡಿಸೈನು. ಈಗ ಸ್ಲೀವ್ಸ್ನ ಕಟಿಂಗ್ ಮಾಡೋಣ. ಇದು ಸ್ಲೀವ್ಸ್ ಕಟ್ಟಿಂಗು ಮುಗಿದಿದೆ. ಆಮೇಲೆ ಜಾಯಿಂಟ್ ಮಾಡ್ಕೋಬೇಕು. ಇದನ್ನು ಸ್ಟಿಚಿಂಗ್ ವಿಡಿಯೋಗಳನ್ನು ಇದ್ರದ್ದು ಹಾಕೋಕ್ಕಾಗಲ್ಲ, ಯಾಕಂದರೆ ಇದು ಅರ್ಜೆಂಟ್ ಕೊಡೋದಿದೆ ಬ್ಲೌಸು. ಮಾರ್ಕಿಂಗ್ ಮಾತ್ರ ನಾನು ನಿಮಗೆ ಹೇಗೆ ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಬಟ್ ಬ್ಲೌಸ್ ಫಿನಿಶಿಂಗ್ ಆದಮೇಲೆ ಪೂರ್ತಿ ಫೋಟೋಸ್ಗಳನ್ನು ನಾನು ನಿಮಗೆ ವಿಡಿಯೋಸ್ ಕೊನೆ ಭಾಗದಲ್ಲಿ ನಾನು ಇದನ್ನು ಅಪ್ಲೋಡ್ ಮಾಡ್ತೀನಿ. ನೋಡಿ, ಇಷ್ಟ ಆದರೆ ನಿಮ್ಮ ಕಡೆಯಿಂದ ಒಂದು ಲೈಕ್ ಕೊಡಿ. ಇದು ಬಾಡಿ ಫಿಟ್ಟಿಂಗು. ಬ್ಯಾಕ್ ಪೋರ್ಷನನ್ನು ಇಟ್ಕೊಂಡು ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ ಈಗ. ಇದು ಬ್ಯಾಕ್ ಪೋರ್ಷನ್ನು. ಈಗ ಫ್ರಂಟ್ ಪೋರ್ಷನ್ನು ನಾನು ಕಟ್ ಮಾಡೋದಿಲ್ಲ, ಇದನ್ನು ಇಟ್ಬಿಟ್ಟು ಆಮೇಲೆ ಕಟ್ಟಿಗೆನೆ ಎರಡನ್ನೂ ಸೇರಿಸಿ ಕಟ್ ಮಾಡ್ತೀನಿ ಇವಾಗ. ಇದು ಪ್ಯಾಡೆಡ್ ಬ್ಲೌಸು ಫ್ರೆಂಡ್ಸ್. ಇದು ಅವರು ಪ್ಯಾಡು ಹಾಕ್ಬಿಟ್ಟು ಹೊಲಿಯೋಕ್ಕೆ ಹೇಳಿದ್ದಾರೆ ನೋಡಿ. ಇದು ಈ ಥರ ಸ್ಟಿಚ್ಚು ಬರುತ್ತೆ, ಕೂರಿಸ್ಕೋಬೇಕು ಈ ಥರ ಮಣಿ.
ಇದು ಕ್ರಾಸ್ ಬೆಲ್ಟಿಗೆ ಇದು ಎಕ್ಸ್ಟ್ರಾ ಏನಕ್ಕಾದರೂ ಉಕ್ಸ್ ಪಟ್ಟಿ ಕಾಜಿ ಪಟ್ಟಿಗೆಲ್ಲ ಹೇಗೆ ಬೇಕು ಅನ್ನೋದನ್ನು ನಾನು ಆಮೇಲೆ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ತೀನಿ. ಐ ಹೋಪ್ ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ನಿಮ್ಮ ಕಡೆಯಿಂದ ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಫಸ್ಟ್ ಮೊದಲನೇ ವಿಡಿಯೋ ನಾನು ವಾಯ್ಸ್ ಓವರ್ ಕೊಟ್ಟು ಮಾಡ್ತಾ ಇರೋದು. ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ಗಳು ಬಂದಿದ್ದರೆ, ನಾನು ಕೊಡೋ ವಾಯ್ಸಲ್ಲಿ ನಿಮಗೇನಾದರೂ ಕನ್ಫ್ಯೂಸ್ ಆಗಿದ್ದರೆ, ಇಲ್ಲ ನಾನು ಹೇಳೋ ಪದಗಳು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ನಾನು ಅದನ್ನು ತಪ್ಪನ್ನು ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಧನ್ಯವಾದಗಳು.